ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜಕಾರಣ ಮಾತಾಡಿದ್ವಿ, ಇಲಾಖೆಗೆ ಬರೋಣ ಸರ್. ಆರೋಗ್ಯ ಇಲಾಖೆಯ ಸಚಿವರಾಗಿದ್ದೀರಿ, ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಜನ? ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದ ಪ್ರಾಥಮಿಕ ಹೆಲ್ತ್ ಸೆಂಟರ್ಗಳಲ್ಲಿ ವೈದ್ಯರ ಕೊರತೆ ಇದೆ, ತಾಲೂಕಾ ಮಟ್ಟದ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ, ಅನೇಕ ತಾಲೂಕು ಆಸ್ಪತ್ರೆಗಳು ಸೋಡ್ತಾ ಇವೆ ಸರ್. ಅನೇಕ ಕಡೆಗಳಲ್ಲಿ ಬೆಡ್ಗಳಿಲ್ಲ ಅಂತ ಜನ ರೋಡ್ ಮೇಲೆ ಮಲಗ್ತಾ ಇರೋದನ್ನು ನೋಡ್ತಾ ಇದೀವಿ. ಬದಲಾವಣೆ ನಿರೀಕ್ಷೆ ಇದೆಯಾ ಯುಟಿ ಖಾದರ್ ಅವರಿಂದ? ನೋಡಿ, ಸರ್ಕಾರಿ ವ್ಯವಸ್ಥೆಯನ್ನು ದೂರುದೊಂದು ಫ್ಯಾಷನ್ ಆಗಿ ಬಿಟ್ಟಿದೆ ಈಗ. ಅದು ಸರ್ಕಾರಿ ಶಾಲೆ ಇರಲಿ, ಸರ್ಕಾರಿ ಆಸ್ಪತ್ರೆ ಇರಲಿ. ಇವತ್ತು ಖಾಸಗಿ ಆಸ್ಪತ್ರೆ ಎಲ್ಲಿದೆ? ಬರೀ ನಗರದಲ್ಲಿ ಮಾತ್ರ ಇದೆ. ನೀವು ಬೆಂಗಳೂರು ತಗೊಳ್ಳಿ, ಬೆಂಗಳೂರಿಂದ ನೀವು ಬರೀ ಹೊಸಕೋಟೆ ತನಕ ಸಿಕ್ಕಿದ್ರೆ ಅಲ್ಲಿ ಸಿಗ್ತದೆ ಸ್ವಲ್ಪ. ಈ ಕಡೆ ನೀವು ಹೋದರೆ ಸ್ವಲ್ಪ ಸಿಟಿ ಮತ್ತು ಮೈಸೂರು ಬಿಟ್ಟರೆ ಮತ್ತು ಹುಬ್ಳಿಯಲ್ಲಿ ಸಿಟಿ ಬಿಟ್ಟು ಬೇರೆ ಎಲ್ಲಿ ಖಾಸಗಿ ಆಸ್ಪತ್ರೆ ಇದೆ? ಇಡೀ ರಾಜ್ಯದಲ್ಲಿ ಇವತ್ತು ಸ್ವಸ್ಥವಾದ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಿದ್ದರೆ ಅದು ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ವೈದ್ಯರು ಮತ್ತು ಸಿಬ್ಬಂದಿಯವರ ಕಾರಣ. ಖಾಸಗಿಯವರು ಬರೀ ಸಿಟಿಯಲ್ಲಿ ಮಾತ್ರ ಇದ್ದಾರೆ, ಹಳ್ಳಿಯಲ್ಲಿ ಯಾರು ಕೂಡ ಇಲ್ಲ. ಬರೇ ಸರ್ಕಾರ ನಮ್ಮ ಆಸ್ಪತ್ರೆಗೆ ಇರೋದು. ಹಳ್ಳಿಗಳಲ್ಲಿ ಅದನ್ನೇ ನಮ್ಮ ಆರೋಗ್ಯ ಇಲಾಖೆ ಅದೆಲ್ಲರೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೀವು ಹೇಳಿದಾಗೆ ಇದು ಇನ್ನಷ್ಟು ನಾವು ಕೆಲವೊಂದು ಕೊರತೆಗಳನ್ನು ನಾವು ನಿಭಾಯಿಸುವಂಥ ಕೆಲಸ ಇವತ್ತು ಮಾಡಬೇಕು. ಸರ್ಕಾರ ಒಂದು ಆಸ್ಪತ್ರೆ ಅಂತ ಹೇಳಿ ಪ್ರೈವೇಟ್ ಥರ ಅಲ್ಲಲ್ಲ. ನೀವು ಪ್ರೈವೇಟ್ನಲ್ಲಿ 100 ಬೆಡ್ ಇದ್ದರೆ 100 ಬೆಡ್ ಫುಲ್ಲಾಗಿ 100ನೇ ಒಂದವನು ಹೋದರೆ ಇಲ್ಲಪ್ಪ ಇಲ್ಲಿಂದ ಹೋಗಂತ ಕಲಿಸ್ತಾರೆ, ಯಾರು ಮಾತಾಡಲಿಕ್ಕಿಲ್ಲ. ಅದು ನಮಗೆ 100ಗೆ 100 ಬೆಡ್ ಫಿಲ್ ಆದರೆ 101ನೇ ಪೇಷಂಟ್ ಬಂದರೆ ಅವನು ರಿಟರ್ನ್ ಕಳಿಸಲಿಕ್ಕೆ ಗೊತ್ತಿಲ್ಲ. ಅವ್ನಿಗೆ ಎಲ್ಲಿಯಾದರೂ ನಾವು ವ್ಯವಸ್ಥೆ ಮಾಡಲೇಬೇಕು. ಸೊ ಇನ್ಫ್ರಾಸ್ಟ್ರಕ್ಚರಿಂದ ಜಾಸ್ತಿ ಪ್ರೆಷರ್ ಬಂದಾಗ ಇವತ್ತು ಅಲ್ಲಿ ಕೆಲ ಅಸ್ತವ್ಯಸ್ತ ಆಗೋದಿಲ್ಲ ಅಂತ ಹೇಳಿ. ಯಾಕೆ? ಕೆಲಸ ಮಾಡೋ ಸ್ಟಾಫ್ ಅಷ್ಟೇ ಇರುವಂಥದ್ದು, ಕೆಲವೊಮ್ಮೆ ಕಡಿಮೆ ಕೂಡ ಇರ್ತಾರೆ. ಆದರೂ ಕೂಡ ನೀವು ಹೇಳಿದಾಗೆ ನಾವು ಪ್ರೈಮರಿ ಹೆಲ್ತ್ ಕೇರ್ಗೆ ಅದಕ್ಕಾಗಿ ಮೊದಲು ಯೋಜನೆ ಏನು, ಇವತ್ತು ನಮ್ಮ ಎಲ್ಲಿ ಇವತ್ತು 900 PSCಯಲ್ಲಿ ಡಾಕ್ಟರ್ಸ್ ಕಡಿಮೆ ಇದೆ. 2,500 4,000 ಇವತ್ತು ನಮಗೆ ಜಾಸ್ತಿ ಇವತ್ತು PSCಗಳಿದೆ. ಬರೀ 900 ಕಡಿಮೆ ಮಾತ್ರ ಡಾಕ್ಟರ್ ಇಲ್ಲ. ಅಲ್ಲಿಗೆ ಮೊದಲ ಹಂತದಲ್ಲಿ ನಾವು ಡಾಕ್ಟ್ರನ್ನು ಹಾಕಬೇಕು. ಸುಮಾರು 800 ಕಡೆ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ. ಈ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಇವರನ್ನು ಫಿಲ್ ಮಾಡಬೇಕು. ಏನು ನಮ್ಮ ಮತ್ತು ನರ್ಸ್ಗಳ ಕೊರತೆ ಇದೆಯಾ, ಇದನ್ನು ಫಿಲ್ ಮಾಡಬೇಕು. ಇದು ನಮ್ಮ ಮೊದಲ ಆದ್ಯತೆ. ನನಗೆ ಸೂಪರ್ ಸ್ಪೆಷಾಲಿಟಿ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ. ಪ್ರೈಮರಿ ಕೇರ್ ಏನಿದೆಯಲ್ಲ, ಪ್ರೈಮರಿ ಕೇರ್ ಸೂಪರ್ ಸ್ಪೆಷಾಲಿಟಿ ಎಷ್ಟು ಕೇಸ್ ಬರ್ತದೆ? ಕರೆಕ್ಟ್. ಜನಸಾಮಾನ್ಯ ಪ್ರೈಮರಿ ಕೇರ್ ಏನಿದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಏನಿದೆ, ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಅದಕ್ಕಾಗಿ ಎಲ್ಲ ಮ್ಯಾನ್ ಪವರ್ ಮಾಡಬೇಕಂತ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಅವರು ಒಪ್ಪಿದ್ದಾರೆ. ಆದಷ್ಟು ಬೇಗನೆ ಇದನ್ನೆಲ್ಲ ನಾವು ಫಿಲ್ ಮಾಡಲಿಕ್ಕೆ ನಮ್ಮ ಕ್ರಮವನ್ನು ಇವತ್ತು ತೆಗೊಳ್ತೇವೆ. ಒಂದು. ಎರಡನೇದು, ಅತ್ಯುತ್ತಮವಾದ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ನಾವು ಮಾಡಬೇಕು. ಕರೆಕ್ಟ್. ಯಾಕೆ ಅಂತ ಹೇಳಿದರೆ, ಒಂದು ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ಇದ್ದರೆ ನಮಗೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ದು ನಮಗೆ ದೊಡ್ಡ ಮಟ್ಟ ಇಂಪಾರ್ಟೆನ್ಸ್ ಬರೋದಿಲ್ಲ. ಯಾಕೆ? ಯಾರಿಗೆ ಅದು ಅನಾರೋಗ್ಯ ಆದರೆ ನಾವು 20 ಅಥವಾ 15 ನಿಮಿಷದಲ್ಲಿ ತಾಲೂಕು ಅಥವಾ ನಾವು ಜಿಲ್ಲಾ ಕೇಂದ್ರಕ್ಕೆ ಬಂದು ಮುಟ್ಟೋದಾದರೆ ಹೆಚ್ಚು ಕಮ್ಮಿ ಆದರೆ ನಾವು ನೇರವಾಗಿ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಅದಕ್ಕಾಗಿ ನಾನು ಈಗಲೇ ಮಾತಾಡಿಕೊಂಡು ಅತ್ಯುತ್ತಮವಾದ ಇಡೀ ರಾಜ್ಯದಲ್ಲೇ ಕೂಡ ಇವತ್ತು ಅಷ್ಟು ವೇಗದಲ್ಲಿ ಮುಟ್ಟದಂತಹ ಆ್ಯಂಬುಲೆನ್ಸ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ ಚರ್ಚೆ ಮಾಡಿದ್ದೇನೆ. ಬಹುಶಃ ಮುಂದಿನ ಯೋಜನೆ ಮಾಡಿದಾಗ ಅದು ಅನುಷ್ಠಾನದಾಗ ನಾನು ನಿಮಗೆ ಹೇಳ್ತೇನೆ. ನಮಗೆ ಒಂದು 20 ಅಥವಾ 15 ನಿಮಿಷ 20 ನಿಮಿಷದಲ್ಲಿ ಒಂದು ಆ್ಯಂಬುಲೆನ್ಸ್ ಬಂದು ಮುಟ್ಟೋದಾದರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಚ್ಚು ಅಲ್ಲಿಂದ ಆ್ಯಂಬುಲೆನ್ಸ್ ಬರಬೇಕು, ನೇರವಾಗಿ ತಾಲೂಕು ಮತ್ತು ಜಿಲ್ಲೆಗೆ ಕರ್ಕೊಂಡು ಹೋಗಬೇಕು. ಆಗ ನಮಗೆ ತಾಲೂಕನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಆಗ್ತದೆ, ಜಿಲ್ಲೆಯನ್ನು ನಮಗೆ ಸ್ಟ್ರೆಂಥನ್ ಮಾಡಲಿ ಒಂದು ಕೆಲಸ ಆಗ್ತದೆ. ಆ ಉದ್ದೇಶ ನನ್ನಲ್ಲಿ ಇವತ್ತಿದೆ. ಅದರ ಜೊತೆಯಲ್ಲಿ ಕೆಲವು ನಮ್ಮ ಬೈಕ್ ಆ್ಯಂಬುಲೆನ್ಸ್ ಏನಿತ್ತ ಅದು ಮತ್ತೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅದನ್ನು ಹೋಗ್ತೇವೆ. ನೀವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋಕೆ ಮೊದಲು ನಿಮ್ಮದೇ ಪ್ರಿಯಾಂಕಾ ಗಾಂಧಿಯವರು ಆಶಾ ಕಾರ್ಯಕರ್ತರಿಗೆ ಒಂದು ಭರವಸೆ ಕೊಟ್ಟಿದ್ರು, ನಿಮ್ಮ ಸಂಬಳವನ್ನು ಹೆಚ್ಚಳ ಮಾಡ್ತೀವಿ, ನಿಮಗೊಂದು ಸ್ವಾವಲಂಬಿ ಬದುಕು ಕೊಡ್ತೀವಿ ಅಂತ. ಇವತ್ತಿನ ತನಕ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರಿಗೆ ಇವತ್ತು ಬೇರೆ ಬೇರೆ ರಾಜ್ಯ ಹೋಲಿಸಿದಾಗ ಕರ್ನಾಟಕದಲ್ಲಿ ಇವತ್ತು ಮಿನಿಮಮ್ 5,000 ಅವರಿಗೆ ಮಿನಿಮಮ್, ಮತ್ತು ಕೇಂದ್ರ ಸರ್ಕಾರದ 2,000 ಒಟ್ಟಿಗೆ 8,000 ಇದೆ. ಇದನ್ನು ಬಹುಶಃ 10,000 ಮಾಡಬೇಕೆಂಬ ಆ ಬೇಡಿಕೆ ಮತ್ತು ಏನು ನಾವು ಆಲೋಚನೆ ಮಾಡಿದೆಯಾ ಅದು ಚರ್ಚೆಯಲ್ಲಿದೆ. ಬಹುಶಃ ಅದನ್ನು ನಾನು ಕೂಡ ಇವತ್ತು ನಾಳೆ ನಾಡಿದ್ದು ಕೇಂದ್ರದ ನಮ್ಮ ಆರೋಗ್ಯ ಸಚಿವರ ಭೇಟಿ ಆಗಲಿಕ್ಕಿದ್ದೇನೆ. ಆಗ ಬಹುಶಃ ನಾನು ಆಶಾ ಕಾರ್ಯಕರ್ತಕ್ಕೆ ಅಂತ ಹೇಳಿದರೆ ಇದು ಕೇಂದ್ರ ಸರ್ಕಾರ ಮುಖಾಂತರ ಇವತ್ತು ಆಯ್ಕೆ ಆದದ್ದು. ನಮ್ಮ ಆ ಒಂದು ಸಿಸ್ಟಮ್ ಬಂದದ್ದು ಅವತ್ತು ಗುಲಾಮ್ ನಬಿ ಆಜಾದ್ ಮತ್ತು UPA ಸರ್ಕಾರದಲ್ಲಿ. ಅದನಂತರ ರಾಜ್ಯ ಸರ್ಕಾರ ಕಷ್ಟವನ್ನು ಕಂಡುಕೊಂಡು ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಇವತ್ತು 5,000 ಕೊಟ್ಟದ್ದು ಆ ಇದರಲ್ಲಿ.
ಎಸ್ ಸರ್. ಫಸ್ಟ್ ನಾನು ಅದಕ್ಕೆ ಈಕ್ವಲ್ ಇನ್ಸೆಂಟಿವ್ಸ್ ಅಂತ ಹ್ಮ್ ಮಾಡಿದ್ದೆ. ಹ್ಮ್ ಅಲ್ಲಿ 1,000 ರೂಪಾಯಿ ಜಾಸ್ತಿ ಆದರೆ ಇಲ್ಲಿ 1,000 ರೂಪಾಯಿ ಜಾಸ್ತಿ ಆಗ್ತದೆ. ಮತ್ತು ಈಗ ಅದು ಸರ್ಕಾರವೇ ಇವತ್ತು ಇಂದಿನ ಸರ್ಕಾರ ನಮ್ಮ ಅದನ್ನು ಮಾಡಿದೆ. ಅದಕ್ಕಾಗಿ ಬಹುಶಃ ನಾನು ಅದನ್ನು 10,000 ಮುಟ್ಟಿಸ್ಲಿಕ್ಕೆ ನಾನೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಎಸ್. ನಿಮಗೆ ರಿಲೇಟೆಡ್ ಇರುವಂತಹ ಒಂದು ಪ್ರಶ್ನೆ ಸರ್, ನಿಮ್ಮ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ಯೆ. ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ನಮ್ಗೇನಾದರೂ ಆದರೆ ಮಣಿಪಾಲಿಗೆ ಹೋಗಬೇಕು, ಇಲ್ಲದಿದ್ದರೆ ಹುಬ್ಬಳ್ಳಿ ಕಿಮ್ಸಿಗೆ ಬರಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ನಿರೀಕ್ಷೆ ಮಾಡ್ಬೋದಾ ಕುಮಟಾದಲ್ಲಿ ಒಂದೇನಾದರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು? ನೋಡಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ಕಟ್ಟೋದು ಸುಲಭದಲ್ಲಿ ಕಟ್ಟಬಹುದು, ಓಕೆ, ಒಂದು ನಡೆಸಿದಷ್ಟು ಸುಲಭ ಇಲ್ಲ. ಯಾಕೆ, ಅದಕ್ಕೆ ಬೇಕಾದ ಉನ್ನತ ಮಟ್ಟ ತಜ್ಞರು ಬೇಕು, ಬಗ್ಗೆ ಎಲ್ಲ ವ್ಯವಸ್ಥೆ ಇವತ್ತು ಬೇಕು. ಮತ್ತು ನಿಮ್ಗೆ ಗೊತ್ತಿದ್ದಾಗೆ ಕಾರವಾರದಿಂದ ನಿಮ್ಮ ಮಣಿಪಾಲ ತನಕ ಮುಂಚೆ ಯಾವುದೇ ವ್ಯವಸ್ಥೆನೂ ಕೂಡ ಇರಲಿಲ್ಲ. 2013ರಲ್ಲಿ ನಾನು ಆರೋಗ್ಯ ಸಚಿವನಾಗಿ, ಶರಣ್ ಪ್ರಕಾಶ್ ಪಾಟೀಲ್ ಇವತ್ತು ವೈದ್ಯಕೀಯ ಸಚಿವನಾಗಿ, ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ನಾವಲ್ಲಿ ಮೆಡಿಕಲ್ ಕಾಲೇಜ್ ಅವತ್ತು ನಾವು ಪ್ರಾರಂಭ ಮಾಡಿದ್ದು ಅಲ್ಲಿ ಕಾರವಾರದಲ್ಲಿ. ಅದು ಮೆಡಿಕಲ್ ಕಾಲೇಜ್ ಸೆಟ್ ಆದ ನಂತರ, ನಮ್ಮ ಅಧಿಕಾರ ಹೋದ ನಂತರ ಈ 23 ತನಕ ಯಾರೂ ಅದ್ರ ಬಗ್ಗೆ ಆಸಕ್ತಿ ಕಾಳಜಿ ಇವತ್ತು ವಹಿಸಲಿಲ್ಲ. ಆಗ ಬೇರೆ ಯಾವಾಗ ಮಾಡ್ಬೋದಿತ್ತಲ್ಲ ಇದರಲ್ಲಿ. ಇದೀಗ ಆ ಒಂದು ವ್ಯವಸ್ಥೆಯನ್ನೇ ನಾವು ನಿಮ್ಮ ಮಲ್ಟಿ ಸ್ಪೆಷಾಲಿಟಿ ಅತಿ ಅಗತ್ಯ. ಅದು ಬಹುಶಃ ಇಲ್ಲಿ ಕುಮಟದಲ್ಲಿ ಮಾಡಬೇಕಂತ ಹೇಳಿದರೆ ಅದಕ್ಕೆ ಅಷ್ಟು ವ್ಯವಸ್ಥೆ, ಅದು ಅದೇ ಕ್ಯಾಂಪಸ್ನಲ್ಲಿ ನಾವು ಮಾಡಬೇಕು. ಮೆಡಿಕಲ್ ಕಾಲೇಜ್ ವ್ಯವಸ್ಥೆ ಇರುವಂಥ ಕ್ಯಾಂಪಸ್ನಲ್ಲೇ ಬಹುಶಃ ಕಾರವಾರದಲ್ಲಿ ಮಾಡಬೇಕು ಅಂತ. ಆ ಕ್ಯಾಂಪಸ್ ಆದರೆ ಎಲ್ಲ ವೈದ್ಯರು ಇಂತೆಲ್ಲ ಕೂಡ ಸಿಸ್ಟಮ್ಗೆ ಅಲ್ಲಿ ಬಂದು ಇವತ್ತು ಸಿಗ್ತದೆ. ಅದಕ್ಕಾಗಿ ಕುಮಟದಲ್ಲಿ ನಾವು ಟ್ರಾಮಾ ಕೇರ್ ಅಂತ ನಾವು ಇವತ್ತು ಮಾಡ್ತೇವೆ ಇದರಲ್ಲಿ. ಆದ ಕಾರಣ ನಾನು ಯಾವಾಗ ಹೇಳ್ತಿದ್ದೇನೆ, ಇದು ಮಲ್ಟಿ ಸ್ಪೆಷಾಲಿಟಿಯನ್ನೇ ನಾವು ಆಲೋಚನೆ ಮಾಡೋ ಬದಲು ಪ್ರೈಮರಿ ಕೇರ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡೋ ಕೆಲಸ ಇವತ್ತು ಆಗಬೇಕಾಗ್ತದೆ. ಇವತ್ತಿನ ತನಕ ಕರಾವಳಿ ಕರ್ನಾಟಕವನ್ನು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2023ರಲ್ಲಿ ಉಡುಪಿ ಸ್ಥಾನದಲ್ಲಿ ನೀವು 1 ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ಕೇವಲ 2 ಸ್ಥಾನ ಮಾತ್ರ ಗೆದ್ದಿದ್ದೀರಿ. DK ಶಿವಕುಮಾರ್ ಅವರ ಕನಸು ದೊಡ್ಡ ಮಟ್ಟದಲ್ಲಿದೆ, ಕರಾವಳಿಯನ್ನು ಗೆಲ್ಲಬೇಕು ಅಂತ ಒಂದು. ಎರಡನೆಯದ್ದು, UT ಖಾದರ್ ಅವರ ಗೆಲುವಿನ ಈ ಗುಟ್ಟೇನು 2007ರಿಂದ 23ರ ತನಕ? ಯಾಕಿಲ್ಲ, ನಾವು ಬಹುಶಃ ಎಲ್ಲ ಜೊತೆ ಪ್ರೀತಿ ವಿಶ್ವಾಸದಿಂದ, ಎಲ್ಲ ಜಾತಿ ಎಲ್ಲ ಧರ್ಮ ಸಮಾನತೆಯಿಂದ, ಯಾವುದೇ ತಾರತಮ್ಯ ಇಲ್ಲದೆ ಪ್ರಾಮಾಣಿಕತೆ ನಮ್ಮ ಕೆಲಸವನ್ನು ಮಾಡಿದರೆ ಜನ ನಮ್ಮನ್ನು ತನ್ನಿಂದ ತಾನು ಗೆಲ್ಲಿಸಿ ಕಲಿಸ್ತಾರೆ. ಅದೇ ನಮ್ದು ಬಹುಶಃ ನನಗೆ ಅನಿಸ್ತದೆ. ನಾವು ಬಹುಶಃ ಗೆಲ್ಲುವ ತನಕ ಮಾತ್ರ ರಾಜ್ಯಕ್ಕೆ, ಗೆದ್ದ ನಂತರ ನಮಗೆ ಅಭಿವೃದ್ಧಿ. ನನ್ನ ಮನೆಗೆ ಯಾರು ಬಂದರೂ ಕೂಡ ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಕೇಳುವುದೇ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ಕೆಲವೊಮ್ಮೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ತೇವೆ, ಮಹತ್ವ ಕೊಡ್ತೇವೆ. ಎರಡು ಕೆಲಸ ಒಂದಾಗಬೇಕಾದ್ರೆ ಮೊದಲಲ್ಲಿ ಮಾಡಿ ಮತ್ತೆ ನಾವು ಇಲ್ಲಿ ಮಾಡ್ತೇವೆ, ಅದನ್ನು ಹೇಳ್ತೇವೆ. ನಾವು ಫಸ್ಟ್ ಅವ್ರು ಬಂದ ಮಾಡಬೇಕಾಗ್ತದೆ, ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಮಾಡ್ದಂತೆಲ್ಲ ಆ ಕೆಲಸನೆಲ್ಲ ಕೂಡ ನಾವು ಮಾಡಿಕೊಟ್ಟಿದ್ದೇವೆ.